ಗುಡ್ ಮಾರ್ನಿಂಗ್. ಸೊ ಇವತ್ತು IBW ರೈಡ್, IBW 2023. ನಮ್ಮೊಟ್ಟಿಗೆ ಗಿರೀಶ್ ಬಾಯ್, ಗುರುಪ್ರೀತ್, ನಾನು, ಕಾರಲ್ಲಿ 3 ಜನ ಇದ್ದಾರೆ. ಸುಗಂಧ್ ಮತ್ತು ಚಿನ್ಮಯ್ ಮತ್ತು ಅಮೃತ್ 3 ಜನ ಇದ್ದಾರೆ. ಈಗ ಮಧುಸ ಇದ್ದಾನೆ, ಆ ಪುಣ್ಯ ಮತ್ತು ಸೀದಾ ಎದುರೋಗಿಯಾನೆ ನಮ್ಮನ್ನು ನೋಡದೆ. ಈಗ ಅವನನ್ನು ಕ್ಯಾಚ್ ಮಾಡಬೇಕು. ಗಂಟೆ ಈಗ 6:30 ಆಯಿತು. 6 ಗಂಟೆಗೆ ಪ್ಲ್ಯಾನ್ ಮಾಡಿದ್ದು, ಆ್ಯಸ್ ಯೂಶ್ವಲ್ ಲೇಟ್. ನಿಮಿಷ ಅಲ್ಲ ಬೈ 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 ಒಳ್ಳೆ ಸನ್ರೈಸ್ ಆಗ್ತಾ ಉಂಟು. ವಾ, ವೆದರ್ ಮಾತ್ರ ಸೂಪರ್ ಉಂಟು. ಆಗಾಗ GoPro ಆಗಾಗ ಕೈ ಕೊಡ್ತಾ ಉಂಟು. ಈಗ ನಾಟ್ ಶೂರ್ ಇದು ರೆಕಾರ್ಡಿಂಗ್ ಆಗ್ತಾ ಉಂಟಾ ಅಂತ. ವೆದರ್ ಇಸ್ ರಿಯಲಿ ಗುಡ್. ಕ್ಲೌಡ್ಸ್ ಎಲ್ಲ ನೋಡಿ ಹೇಗುಂಟು ಅಂತ. ವಾ, ಲತದಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಆಯಿತು ಆ್ಯಸ್ ಯೂಶ್ವಲ್. ಇರ್ಲಿದೊಂದು ಫುಡ್ ಒಂದು ನೆಕ್ಸ್ಟ್ ಲೆವೆಲ್. ಹಾಗೆ ಪ್ರತಿ ಸತಿ ನಾವು ಈ ಕಡೆ ಹೋಗುವಾಗ ಇಲ್ಲಿ ಲತದಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡೋದು. ಈಗ ಗಂಟೆ ಈಸ್ ಅರೌಂಡ್ 8:15. ಸೊ ಇನ್ನೂ ಸಾಧಾರಣ ಒಂದು 200-300 ಕಿಲೋಮೀಟರ್ ಸ್ಟ್ರೈಟ್ ಸ್ಟ್ರೆಚ್ಚು ಕಾರವಾರದವರೆಗೆ. ಆಸ್ ಯೂಶ್ವಲ್ ಮರ ಅಂತ ಹೇಳಿದ್ದೇವೆ. ಇಲ್ಲೊಂದು ಯಾವಾಗಲೂ ಒಂದು ಬ್ರೇಕ್ ಕೊಡ್ತವೆ. ಆ್ಯಂಡ್ ದೀಸ್ ಆರ್ ಅವರ್ ಬೈಕ್ಸ್. ಇದು ಗುರುಪ್ರೀತ್ ಇದು ಆ್ಯಕ್ಚುಲಿ ಮಧುನ ಬೈಕ್. ಗುರುಪ್ರೀತ್ ಬಿಡ್ತಿದ್ದಾನೆ. ಮೈ ಎಕ್ಸ್ಪಲ್ಸ್. ಇದು ಗಿರೀಶ್ ಬೈದು ಹೋಂಡಾ ಹೈನೆಸ್. ಮಧುಬಾಯ್ ಇದು KTM. ಏಕೆ ಚಪ್ರಿ ಬಾಯ್. ಹೆಲ್ಮೆಟ್ ಬಾಯ್ ಇಂದ ಚಪ್ರಿ ಬಾಯ್ ಹೆಸರು. ಎಸ್ ಹೊಸ ಚಪ್ರಿ ರೀನೇಮ್ ಆಯಿತು. ಆ್ಯಂಡ್ ಫೈನಲಿ ನಮ್ಮ ಬ್ಯಾಕಪ್ ಕಾರ್. ಸೊ ಗ್ರೂಪ್ ಎಷ್ಟು ದೊಡ್ಡದಾಗಿದೆ, ನಮಗೆ ಬ್ಯಾಕಪ್ ಕಾರ್ ಈಗ ಸ್ಟಾರ್ಟ್ ಆಗಿದೆ. ಹೌದು. ಹಾಗೆ ಯಾ. ಸೊ ಜಸ್ಟ್ ಫಾರ್ ಅ ಚೇಂಜ್ ಹೈನೆಸ್ ಬಿಡ್ತಿದ್ದಾನೆ, ಹೋಂಡಾ CB350. ಫಸ್ಟ್ ಟೈಮ್ ಬಿಡ್ದು ನಾನು ಈ ಬೈಕನ್ನು. ಇಷ್ಟು ಸರಿ ಬಿಡಲಿಲ್ಲ. ಈ ರೋಡಲ್ಲಿ ಹೋಗಿ 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 ಬೋರಾಗಿ ಉಂಟಲ್ಲ, ನಿದ್ರೆ ಬರ್ತಿತ್ತು. ಆಲ್ರೆಡಿ 2 ಸತಿ ನಿಲ್ಲಿಸಿದೆವು, ಆದರೂ ಬೋರ್ ಆಗ್ತಿತ್ತು. ಹಾಗೆ ಒಮ್ಮೆ ಗಿರೀಶ್ ಭಾಯ್ ರಪ್ಪ ಕೇಳಿದೆ ಒಂದು ಬೈಕ್ ಚೇಂಜ್ ಮಾಡೋದಾ ಅಂತ. ಹಾಗೆ ಗಿರೀಶ್ ಭಾಯ್ ನನ್ನ ಎಕ್ಸ್ಪಲ್ಸ್ ಬಿಡ್ತಿದ್ದಾರೆ, ಮತ್ತು ನಾನು ಹೈನೆಸ್ ಬಿಡ್ತಿದ್ದೇನೆ. ನೆಕ್ಸ್ಟ್ ನಮ್ಮ ಮಧುಬಾಯ್ ಮತ್ತು ಕ್ರೇಟಾ ಎದುರು ಹೋಗಿದೆ, ಎಲ್ಲಿ ಹೋಗಿದ್ದಾರೆ ಮತ್ತೆ ಇಲ್ಲ ಅವರು. ಅದು ಗುರುಪ್ರೀತಿಯಿಂದ ಬರ್ತಾ ಇದ್ದಾನೆ. ಅವರು ಗೋವಾ ಮುಟ್ಟಿದ್ದಾರೆ ಆಲ್ರೆಡಿ. ಓಹೋ, ಇದು ಮಾತ್ರ ಗಾಡಿ ಉಂಟಲ್ಲ, ಸ್ಮೂತ್ ಗಾಡಿ ಮಾರೆ. 90-100 ಎಲ್ಲ ಗೊತ್ತಾಗೋದಿಲ್ಲ ನೋಡಿ, ಎಷ್ಟು ಆರಾಮ್ಸೆ ಹೋಗ್ತಾ ಉಂಟು ನೋಡಿ. ವಾ, ಈ ಸ್ಪೀಡ್ ಉಂಟಲ್ಲ ಎಕ್ಸ್ಪಲ್ಸರ್ ನಿಮಗೆ ಕರೆಕ್ಟ್ ಫೀಲ್ ಆಗ್ತದೆ. 90 ಉಂಟಲ್ಲ, ಒಂಥರ ಸ್ಟ್ರೆಸ್ಡ್ ಔಟ್ ಅಂತ ಹೇಳೋದಿಲ್ಲ ಇಂಜಿನ್, ಬಟ್ ಸ್ವಲ್ಪ ಅಂತ ರೈಸ್ ಮಾಡ್ತದೆ. ಬಟ್ ನಾಟ್ ದಿಸ್ ಒನ್. ಇದರ ಇಂಜಿನ್ ಡಿಸೈನೇ ಆ ಥರ ಉಂಟು. ಲೋ ಕಂಪ್ರೆಷನ್, ಲೋ ರೇವಿಂಗ್ ಮೋಟರ್. ಇದು ಟಾರ್ಕ್ ಉಂಟು ಒಳ್ಳೆ ನೋಡಿ. 5th ಗೇರಲ್ಲಿ 80ಯಲ್ಲಿದ್ದಾನೆ ಈಗ. ಇದರದ್ದು ಪವರ್ ಗೇರ್ 4th ಅಂತೆ, 5th ಗೇರ್ ಜಸ್ಟ್ ಫಾರ್ ಕ್ರೂಸಿಂಗ್ ಅಂತ ಹೇಳಿದರು. ಹಾಗೆ ಪವರ್ ಬೇಕಾದರೆ 4th ಹಾಕಬೇಕು ನೋಡಿ. 80-90 ಮುಟ್ಟಿದ್ದು, ಈಗ 5th ಆಗ್ತಾನೆ. ಆರಾಮ್ಸೆ ಹೋಗ್ತದೆ. ಟಾರ್ಕ್ ಉಂಟಲ್ಲ, ಅದೇ ಸ್ಪೀಡಲ್ಲಿ ಎಡ್ದುಕೊಂಡು ಹೋಗ್ತದೆ. ಹೈವೇಗೆ ಬೆಸ್ಟ್ ಗಾಡಿ ಮಾತ್ರ ಇದು. ಟೂರಿಂಗಿಗೆ ಹೈವೇಯಲ್ಲಿ ಒಂದು ಆರಾಮ್ಸೆ. ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ KTM ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಇದರೊಟ್ಟಿಗೆ,
ದಿಸ್ ಇಸ್ ಜಸ್ಟ್ ಫಾರ್ ಕಾಮ್ ರಿಲ್ಯಾಕ್ಸ್ ರೈಡ್ ಹೋಗ್ಬೇಕಾದ್ರೆ ಉಂಟಲ್ಲ ಬೆಸ್ಟ್ ಒಳ್ಳೆ ಗಾಡಿ. ಮೇನ್ ಅಂತ ಹೇಳಿದ್ರೆ ರಿಫೈನ್ಮೆಂಟ್ ಬೀಯಿಂಗ್ ಹೋಂಡಾ ಇಂಜಿನ್ ನನ್ನ ಹತ್ರ ಇತ್ತಲ್ಲ ಮುಂಚೆ ಹೋಂಡಾ, ಸೊ ಹಂಗೆ ಐ ನೋ ವಾಟ್ ಹೋಂಡಾ ರಿಫೈನ್ಮೆಂಟ್ ಮೀನ್ಸ್. ಸೊ ದಿಸ್ ಇಸ್ ನಾಟ್ ಅನ್ ಎಕ್ಸೆಪ್ಷನ್. ಎಸ್, ಹಾರ್ನೆಟ್ ಇತ್ತು. ಓಕೆ, ಒಂದು ಮಾತ್ರ ಉಲ್ಟಾ, ಹಾರ್ನ್ ಮತ್ತು ಇಂಡಿಕೇಟರ್ ಇದ್ದದ್ದು ಉಲ್ಟಾ. ಫಸ್ಟಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಈಗ ನೋಡಿ 90 ಹೋಗ್ತಿದ್ದಾನೆ ಆರಾಮ್ಸೆ. ಮತ್ತು ಇದರೊಳಗೆ RPM ಮೀಟ್ರ್ ಒಂಚೂರು ಮಿಸ್ಸಿಂಗ್ ಇದ್ರಲ್ಲಿ, ಹಾಗೆ ಅಂದಾಜಿಲ್ಲ ಎಷ್ಟು, ಒಂದು 3,000-4,000 RPM ಇರ್ಬೋದು ಅಷ್ಟು, ಅದಕ್ಕಿಂತ ಮೇಲೆ ಇರಲಿಕ್ಕಿಲ್ಲ. ಈಗ 3 to 4 ಒಳಗಿರ್ಬೋದು. ಎಕ್ಸ್ಪಲ್ಸ್ ಒಂದು 7,000 RPM ಆಗಿರಿ ಸ್ವೈ, 7,000 ನೋಡಿ. ಈ ಸ್ಪೀಡಲ್ಲಿ ಎಕ್ಸ್ಪಲ್ಸ್ 7,000 RPM, ಆರಾಮ್ಸೆ ಕ್ರೂಸ್ ಮಾಡ್ಲಿಕ್ಕೆ ಉಂಟಲ್ಲ, ಬೆಸ್ಟ್ ಗಾಡಿದು. ಈವನ್ ರೈಡಿಂಗ್ ಪೊಸಿಷನ್ ಸಹ ಒಳ್ಳೆ ಉಂಟು. ಸ್ಟ್ರೈಟ್ ಅಪ್ರೈಟ್ ಕೂತ್ಕೊಳ್ತೀರಿ, ಎದುರು ಬಗ್ಲಿಕ್ಕಿಲ್ಲ, ಹಿಂದೆ ಲೀನ್ ಆಗಲಿಕ್ಕಿಲ್ಲ, ಕಾಲು ಸಹ ಕರೆಕ್ಟ್ ಈಗ 90 ಡಿಗ್ರಿ ಇರ್ತದೆ. ಸೊ ರಿಲ್ಯಾಕ್ಸ್ ರೈಡಿಂಗ್ ಪೊಸಿಷನ್ ಅಂತ ಹೇಳ್ಬೋದು. ನಾಟ್ ಟು ಅಗ್ರೆಸಿವ್, ತುಂಬ ಬಗ್ಲಿಗೂ ಇಲ್ಲ, ತುಂಬ ಹೀಗೆ ಸ್ಟ್ರೈಟ್ ಕೂತ್ಕೊಳ್ಳಿಕ್ಕಿಲ್ಲ, ಮಿಡ್ಲಲ್ಲಿ ಇರ್ತೀರ ಒಂಥರ. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಈ ಬೈಕ್ ಬಿಟ್ಟಿರೋದು, ಇಷ್ಟು ಹೀಗೆ ಬಿಡ್ತಿರೋದು. ಒಮ್ಮೆ ಬಿಟ್ಟಿದ್ದೆ ಅಫ್ಕೋರ್ಸ್ ಶೋರೂಮಲ್ಲಿ, ಸಣ್ಣ ಟೆಸ್ಟ್ ಡ್ರೈವರ್ ಮಾತ್ರ, ತುಂಬ ಏನು ಅಂದಾಜು ಸಿಕ್ಕಲಿಲ್ಲ. ನೋಡಿ ಹೋಟೆಲ್ ಶಾನ್ಬಾಗ್, ನಾವು ಲಾಸ್ಟ್ ಟೈಮ್ ಬಂದಿದ್ದೇವೆ ನೋಡಿ, ನಮ್ಮ ಹೊನ್ನಾವರ ಸೀರೀಸ್ ನೋಡಿದರೆ ಇಲ್ಲಷ್ಟೇ ಆಗಿದ್ದು ನಾವು. ಜಸ್ಟ್ ಅರೌಂಡ್ 19 ಹಾರ್ಸ್ ಪವರ್ ಏನೋ, 19-20 ಹಾರ್ಸ್ ಪವರ್ ಏನೋ ಇಂಜಿನ್. ಟಾರ್ಕ್ ಒಳ್ಳೆ ಉಂಟು. ಎಕ್ಸ್ಪಲ್ಸ್ ಕೂಡ ಅಷ್ಟೇ, ಬಟ್ ಎಕ್ಸ್ಪಲ್ಸ್ ನಿಮಗೆ ಹೈ ರವಿಂಗ್ ಮೋಟರ್, ಇದು ಲೋ ರವಿಂಗ್ ಮೋಟರ್. ಎರಡರದ್ದು ಅದರದ್ದು ಅಡ್ವಾಂಟೇಜ್ ಉಂಟು, ಡಿಸ್ಅಡ್ವಾಂಟೇಜ್ ಉಂಟು. ಹೈ ರವಿಂಗ್ ಆದ ಕಾರಣ ಅದರಲ್ಲಿ ನಿಮಗೆ ಪರ್ಫಾರ್ಮೆನ್ಸ್, ನಿಮಗೆ ರವ್ ಮಾಡಿದ್ರುಂಟಲ್ಲ ಒಮ್ಮೆಗೆ ಪವರ್ ಸಿಗ್ತದೆ. ಇದರಲ್ಲಿ ಹಾಗೆಲ್ಲ, ಇದು ಲೋ ರವಿಂಗ್ ಆದ ಕಾರಣ ಲೀನರ್ ಆಗಿ ಪವರ್ ಬಿಲ್ಡ್ ಆಗ್ತದೆ. ಹಾಗೆ ಸ್ವೈ ಎಲ್ಲ ಹೋಗುವವರಿಗಲ್ಲ ಈ ಬೈಕ್, ಆರಾಮ್ಸೆ ಹೋಗುವವರೆಗಿರೋದು. ಬಟ್ ಇದು ಹೈವೇಲಿ ನೋಡಿದರೆ ಮೈಲೇಜ್ ಒಳ್ಳೆ ಕೊಡ್ತದೆ, ಕ್ಲೋಸ್ ಟು 50 kmpl ಕೊಡ್ತದೆ ಇದು ಮೈಲೇಜ್. ಅದೇ ನಮ್ಮ ಎಕ್ಸ್ಪಲ್ಸಲ್ಲಿ ಎಂಥದೇ ಲಾಗ್ ಹಾಕಿದ್ರು 38-40 ಮೇಲೆ ಹೋಗೋದಿಲ್ಲ, ಎಂತ ಮಾಡಿದ್ರು ಸಹ. ಸೊ ಇನ್ ದ್ಯಾಟ್ ವೇ ನಿಮಗೆ ಜಾಸ್ತಿ ಹೈವೇ ಕ್ರೂಸಿಂಗ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಒಳ್ಳೆ ಬೈಕ್ ಇದು. ಗೊತ್ತಿಲ್ಲ, ನಾನು ಈ ಬೈಕ್ ಫಸ್ಟ್ ಟೈಮ್ ಬಿಡ್ತಿರೋದು. ಈವನ್ ಇದರ ಕಾಂಪಿಟಿಷನ್, ಡೈರೆಕ್ಟ್ ಕಾಂಪಿಟಿಷನ್ ಡ್ರೈವಲ್ಲಿ ಇದ್ರದ್ದು ನಮ್ಮ ರಾಯಲ್ ಎನ್ಫೀಲ್ಡ್ ಮೀಟಿಯರ್, ಅದು ನಾನು ಬಿಡಲಿಲ್ಲ, ಹೇಗುಂಟು ಗೊತ್ತಿಲ್ಲ. ಸೊ ಐ ಕ್ಯಾನಾಟ್ ಕಂಪೇರ್ ದೋಸ್ ಟು ಬೈಕ್ಸ್. ಅಂದರೆ ಇದು ಮತ್ತೆ ಅದು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ, ಬಟ್ ಸ್ಟಿಲ್ ದಿಸ್ ಇಸ್ ದ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ಬೋದು ಈ ಬೈಕ್ ಇದು. ಹೌದು, ಇದು ಹೊನ್ನಾವರ ಬ್ರಿಡ್ಜ್, ಇದು ಲಾಂಗೆಸ್ಟ್ ಬ್ರಿಡ್ಜ್ ಅಂತೆ ನಮ್ಮ ಶರಾವತಿ ರಿವರ್ ಇದು. ಆಲ್ರೆಡಿ ತುಂಬ ವೀಡಿಯೋಲ್ಲಿ ಕವರ್ ಮಾಡಿದ್ದೇನೆ ಈ ಪ್ಲೇಸನ್ನು, ಬಟ್ ಸ್ಟಿಲ್ ಎವ್ರಿ ಟೈಮ್ ಹೋಗುವಾಗ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ನಮ್ಮ ಗೋಪ್ರೋದ ಆ್ಯಂಗಲೆಲ್ಲ ಹೇಗೆ ಸೆಟ್ ಆಗ್ತದೆ ಗೊತ್ತಿಲ್ಲ ಇದಕ್ಕೆ. ನಾನು ಎಕ್ಸ್ಪಲ್ಸಿಗೆ ಸೆಟ್ ಮಾಡಿ ಇಟ್ಟಿದ್ದೆ ಇದರ ಗೋಪ್ರೋದು ವ್ಯೂವಿಂಗ್ ಆ್ಯಂಗಲ್, ಸೊ ಇದಕ್ಕೆ ಕರೆಕ್ಟ್ ಸೂಟ್ ಆಗ್ಬೋದು ಹೋಪ್ಫುಲಿ. ಮಿಡ್ಲಲ್ಲೆಲ್ಲ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ, ಆಲ್ರೆಡಿ ಸುಮಾರು ಸತಿ ಮಾಡಿದೆ, ಈ ರೋಡ್ ಕವರ್ ಮಾಡಿದ್ದಾನೆ. ಇನ್ನೊಂದೇನು ಖುಷಿ ಆಗೋದು ಅಂತ ಹೇಳಿದ್ರೆ ಈ ಬೈಕಿದು ಒಂದು 4-5 ಹೈನೆಸ್ ಬೇಕು. ಇದೇ ಬೈಕ್ ಇದ್ರೆ ಉಂಟಲ್ಲ ಒಂದು ಸಿಂಫನಿ ಸಿಗ್ತದೆ ನಿಮಗೆ. ಲೋ ರೇವ್ ಇಂಜಿನ್ ಅಲ್ಲ, ಒಂದು ಡುಗ್ 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 ಅಂತ ಉಂಟಲ್ಲ, ಆ ಒಂದು ಸೌಂಡ್ ಕೇಳುವಾಗ ಭಾರಿ ಖುಷಿ ಆಗ್ತದೆ. ನೋಡ ಪಿಕಪ್ ಎಲ್ಲ ಹೇಗುಂಟು ನೋಡ, ಓಹೋ, ಮೋರ್ ದನ್ ಇನಫ್ ಮ್ಯಾನ್. ಅದೇ ಆಸ್ ಮೆನ್ಷನ್ಡ್ ಕ್ವಿಕ್ ಪಿಕಪ್ ಅಂತ ಇಲ್ಲ ಇದರಲ್ಲಿ. ಅಂದರೆ ರಪ್ಪ KTM ಹಾಗೆ ಥ್ರಾಟಲ್ ರೆಸ್ಪಾನ್ಸ್ ಆ ಥರ ಎಲ್ಲ ಎಕ್ಸ್ಪೆಕ್ಟೇ ಮಾಡಲಿಕ್ಕಿಲ್ಲ ಈ ಬೈಕಿಂದ. ಲೀನಿಯರ್ ಆಗಿ ಎಷ್ಟು ಬೇಕು ಓವರ್ಟೇಕ್ ಮಾಡಲಿಕ್ಕೆ, ಎಷ್ಟು ಪವರ್ ಬೇಕು ಅಷ್ಟು ಪವರ್ ಉಂಟು ಇದರಲ್ಲಿ. ಈಗ ಎಷ್ಟಿದು ಸೆಕೆಂಡ್ ಗೇರ್ ಇದು ನೋಡಿ, ಗೇರ್ಸ್ ಟಾಲ್ ಗೇರ್ ರೇಷಿಯೋ ಇದ್ರದು. ಲೋ ರೇವಿಂಗ್ ಮೋಟ್ರ್ ಅಲ್ಲ, ಸೇಮ್ ನಮ್ಮ ಬುಲೆಟ್ ಉಂಟಲ್ಲ ಅದ್ರ ಹಾಗೆ ಟಾಲ್ ಗೇರ್ ರೇಷಿಯೋ ಇತ್ತು ಅದು.
ಆದ ಕಾರಣ ಒಂದೇ ಗೇರಲ್ಲಿ ನಿಮಗೆ ಸಾಧಾರಣ ಈಗ ಥರ್ಡಲ್ಲಿದ್ದೇನೆ, ಒಂದು 40ರಿಂದ 80-90 ಒಂದೇ ಗೇರಲ್ಲಿ ಎಳ್ದುಕೊಂಡು ಹೋಗ್ಬೋದು. ಸೊ ತುಂಬ ಗೇರ್ ಇದು ಚೇಂಜ್ ಬೇಕು ಅಂತಿಲ್ಲ. ಪ್ಲಸ್ ಲೋ ಆ್ಯಂಡ್ ಟಾರ್ಕ್ ಸಹ ಒಳ್ಳೆ ಉಂಟು. ಈವನ್ ಒಂದು 2-3 ಟ್ರೈಲ್ಸಿಗೆ ನಾವು ಹೋದಾಗ ಇದು ಬಂದಿತ್ತು ಈ ಗಾಡಿ CB350 ಒಂದು ಒಳ್ಳೆ ಪರ್ಫಾರ್ಮ್ ಮಾಡಿತ್ತು ಅಲ್ಲಿ ಸಹ, ಬಿಕಾಸ್ ಆಫ್ ಗುಡ್ ಲೋ ಆ್ಯಂಡ್ ಟಾರ್ಕ್. ಸೊ ದಿಸ್ ಇಸ್ ಬೈ ಫಾರ್ ದ ಬೆಸ್ಟ್ ಸಿಂಗಲ್ ಸಿಲಿಂಡರ್ ಎಕ್ಸಾಸ್ಟ್ ಅಂತ ಹೇಳ್ಬೋದು ಈ ಬೈಕ್. ಇದು ನೋಡಿ ಹೇಗೆ ಉಂಟು ನೋಡಿ. ಇದ್ರ ಎಕ್ಸಾಸ್ಟ್ ನೋಡಿ ಹೇಗೆ ಉಂಟು. ಎಂತ ಎಕ್ಸಾಸ್ಟ್ ಮಾರ, ಭಯಂಕರ. ಹಾಂ ಪೈ ಎಫರ್ಟ್ಲೆಸ್. ಹಾಂ ಎಫರ್ಟ್ಲೆಸ್ ಗಾಡಿ ಇದು, ಅದರಷ್ಟಕ್ಕೆ ಹೋಗ್ತಾ ಇರ್ತದೆ.